ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಈಗ ಆಲ್ರೆಡಿ ಇಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ಪ್ರಕರಣದಲ್ಲಿ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ರೆ, ಮತಗಳ್ಳತನದ ಕುರಿತು ರಾಹುಲ್ ಗಾಂಧಿ ನಡೆಸಿದ ಅಭಿಯಾನವನ್ನ ಟೀಕಿಸೋ ರೀತಿ ಮಾತನಾಡಿದ್ದಂತ ರಾಜಣ್ಣ ಅವರಿಂದ ಈಗ ಆಲ್ರೆಡಿ ರಾಜೀನಾಮೆಯನ್ನ ಪಡೆಯಲಾಗಿದೆ. ಈ ಎರಡೂ ಪ್ರಕರಣಗಳು ಮಾಸುವ ಮುನ್ನವೇ ಮತ್ತೋರ್ವ ಸಚಿವ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಕೆಜೆ ಜಾರ್ಜ್ ರಾಜೀನಾಮೆ ಪತ್ರ ಹಿಡಿದು ಮುಖ್ಯಮಂತ್ರಿಗಳ ಮನೆ ಮೆಟ್ಟಿಲೇರಿದ್ದಂತ ಪ್ರಸಂಗ ನಡೆದಿತ್ತು ಅನ್ನೋದು ಗೊತ್ತಾಗಿದೆ. ಇದು ವಿಪಕ್ಷಗಳಿಗೆ ಸಹಜವಾಗಿ ದೊಡ್ಡ ಅಸ್ತ್ರ ಆಗಿದೆ. ಹಾಗಾದ್ರೆ ಕೆಜೆ ಜಾರ್ಜ್ ಇಷ್ಟೆಲ್ಲ ಬೆಳವಣಿಗೆಗಳ ನಂತರದಲ್ಲಿ ಏನ್ ಸ್ಪಷ್ಟೀಕರಣ ಕೊಟ್ಟರು? ಯಾವ ಕಾರಣಕ್ಕಾಗಿ ಜಾರ್ಜ್ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ದರು? ಬನ್ನಿ ನೋಡೋಣ. ಇಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ನಾನೇಕೆ ಮಂತ್ರಿಯಾಗಿರ್ಲಿ? ರಾಜೀನಾಮೆ ಪತ್ರ ಹಿಡಿದು ಸಿಎಂ ಮನೆ ಮೆಟ್ಟಿಲೇರಿದ್ದ ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ ಎಂದ ಸಿಎಂ ಜಾರ್ಜ್ ಪೊನ್ನಣ್ಣ. ಇಂಧನ ಸಚಿವ ಕೆಜೆ ಜಾರ್ಜ್ ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆ ಕೊಡುವ ಮಟ್ಟಿಗೆ ಹೋಗಿದ್ರು ಅನ್ನೋ ಮಾಹಿತಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ. ವಿಪಕ್ಷಗಳಿಗೂ ಅಸ್ತ್ರವಾಗಿದೆ. ಸಿಎಂ ಸಿದ್ದರಾಮಯ್ಯ ಕೆಜೆ ಜಾರ್ಜ್ ರಾಜೀನಾಮೆ ಕೊಡುವ ಹಂತದಲ್ಲಿ ಮನವೊಲಿಸಿದರು ಎನ್ನಲಾದ ಪೊನ್ನಣ್ಣ ಇಂದು ಇಡೀ ದಿನ ಅಂಥದ್ದೇನು ಇಲ್ಲ ಅಂತ ಸ್ಪಷ್ಟನೆ ಕೊಡುತ್ತಲೇ ಓಡಾಡಿದ್ದಾರೆ. ಒಬ್ಬರು ಮಿನಿಸ್ಟರ್ ರಾಜೀನಾಮೆ ಕೊಡುವುದು ಸುಲಭನಾ? ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ. ಕೆಜೆ ಜಾರ್ಜ್ ರವರು ಮುಖ್ಯಮಂತ್ರಿಗಳಿಂದ ಅಸಮಾಧಾನಗೊಂಡಿದ್ದಾರೆ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಯತೀಂದ್ರ ವಿರುದ್ಧ ಹಸ್ತಕ್ಷೇಪ ಆರೋಪ ಕೆರಳಿದ್ರ ಸಿದ್ದು ಆಪ್ತ. ಹೌದು, ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಕೆಜೆ ಜಾರ್ಜ್ ನಿರ್ವಹಿಸುತ್ತಿರುವ ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿರೋ ಆರೋಪ ಕೇಳಿಬಂದಿದೆ. ತಮ್ಮದಲ್ಲದ ಕೆಲಸದಲ್ಲಿ ಮೂಗು ತೂರಿಸಿದ್ದಕ್ಕೆ ಪ್ರಭಾವಿ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಸಲ್ಲಿಸಿದ್ರು ಅನ್ನೋ ಮಹಾ ಮಾಹಿತಿ ಹೊರಬಿದ್ದಿದೆ. ಸಚಿವರೊಬ್ಬರ ರಾಜೀನಾಮೆ ರಹಸ್ಯದ ಬಿಗ್ ಅಪ್ಡೇಟ್ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಏನಾಯ್ತು? ಇಂಧನ ಇಲಾಖೆಯಲ್ಲಿ ಯತೀಂದ್ರ ಹಸ್ತಕ್ಷೇಪ. ಯತೀಂದ್ರ ನಡೆಗೆ ಬೇಸತ್ತು ರಾಜೀನಾಮೆಗೆ ಜಾರ್ಜ್ ಮುಂದಾಗಿದ್ದು ಸ್ವತಃ ಇಂಧನ ಸಚಿವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ನಿವಾಸಕ್ಕೆ ತೆರಳಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸಚಿವ ಕೆಜೆ ಜಾರ್ಜ್. ಯತೀಂದ್ರ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ. ಕೆಜೆ ಜಾರ್ಜ್ ಸಿಎಂ ಸಿದ್ದರಾಮಯ್ಯರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಸಚಿವ, ದೆಹಲಿ ಹೈಕಮಾಂಡ್ ನಾಯಕರಿಗೂ ಹತ್ತಿರದ ನಾಯಕ. ಇಂಥ ಕೆಜೆ ಜಾರ್ಜ್ ಇಂಧನ ಇಲಾಖೆ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಆದರೆ ಜಾರ್ಜ್ ಅವರ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಮಾಡಿರೋ ಆರೋಪ ಕೇಳಿಬಂದಿದೆ. ಇದರಿಂದ ಬೇಸರಗೊಂಡ ಜಾರ್ಜ್ ಸಿಎಂ ನಿವಾಸಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿದ್ರು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಜಾರ್ಜ್ ಅಸಮಾಧಾನಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ ಮಾಡಿದ್ದಾರಂತೆ. ಯತೀಂದ್ರರ ಈ ನಡೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಅಧಿಕಾರಿಗಳ ವರ್ಗಾವಣೆಗೆ ಮುಂದಾಗಿದ್ದಕ್ಕೆ ಜಾರ್ಜ್ ಆಕ್ರೋಶ ಹೊರಹಾಕಿದ್ದಾರೆ. ಅಂದಹಾಗೆ ಕೆಲ ಅಧಿಕಾರಿಗಳನ್ನ ಸಿಎಂ ಕಚೇರಿಯಿಂದ ಅಮಾನತುಗೊಳಿಸಲಾಗಿತ್ತು. ಮಂತ್ರಿಯಾಗಿ ನನ್ನ ಮಾತಿಗೆ ಬೆಲೆ ಇರದಿದ್ದಾಗ ಸರ್ಕಾರದಲ್ಲಿ ನಾನ್ಯಾಕೆ ಇರಲಿ ಅಂತ ಕೆಜೆ ಜಾರ್ಜ್ ಸಿಎಂರನ್ನ ಪ್ರಶ್ನಿಸಿದ್ರಂತೆ. ನಾನು ನಿಮ್ಮ ಜೊತೆ ಇರ್ತೇನೆ, ಆದ್ರೆ ಸರ್ಕಾರದಲ್ಲಿರಲ್ಲ ಅಂತ ಕಿಡಿಕಾರಿ ರಾಜೀನಾಮೆ ಸಲ್ಲಿಸಿದ್ರಂತೆ. ಜಾರ್ಜ್ ಇಂತಹದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗಿದ್ದೇ ತಡ ಸಿಎಂ ಆಪ್ತರು ಸಂಧಾನಕ್ಕೆ ಎಂಟ್ರಿ ಕೊಟ್ಟಿದ್ರಂತೆ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮೂಲಕ ಜಾರ್ಜ್ ಸಂಧಾನ ಆಗಿದೆಯಂತೆ. ಇದಾದ ಬಳಿಕ ಜಾರ್ಜ್ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ರು ಎನ್ನಲಾಗಿದೆ. ಮತ್ತೊಂದು ವಿಷಯ ಏನಂದ್ರೆ, ಇಷ್ಟೆಲ್ಲದಕ್ಕೂ ಕಾರಣವಾಗಿದ್ದು ಇಂಧನ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳ ವರ್ಗಾವಣೆ, ಅಮಾನತು ಹಾಗೂ ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆಗೆ ನೀಡಿದ್ದ ನೋಟಿಸ್ ಅನ್ನೋ ಚರ್ಚೆ ಇದೆ. ಹಾಲಿ ಕೆಪಿಟಿಸಿಎಲ್ ಎಂಡಿ ಆಗಿರೋ ಪಂಕಜ್ ಕುಮಾರ್ ಪಾಂಡೆ ಸಿಎಂ ಸೂಚನೆ ಪಾಲಿಸದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡಲಾಗಿತ್ತು. ಸಿಎಂ ಸೂಚನೆ ಮೇರೆಗೆ ಜನವರಿ 20ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೋಟಿಸ್ ಕೊಟ್ಟಿದ್ರು. ಅಧಿಕಾರಿಯನ್ನ ಅಮಾನತು ಮಾಡೋ ಪ್ಲಾನ್ ಇತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಸಿಎಂ ಸೈಲೆಂಟ್ ಆಗಿದ್ರು ಅನ್ನೋ ಮಾಹಿತಿ ಇದೆ.
ಈ ತರಹದೊಂದು ಬೆಳವಣಿಗೆ ಬಿಜೆಪಿ ನಾಯಕರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಯತೀಂದ್ರ ಸೂಪರ್ ಸಿಎಂ ಆಗಿ ವರ್ತನೆ ಮಾಡ್ತಿದ್ದಾರೆಂದು ಕೇಸರಿ ಪಡೆ ಲೇವಡಿ ಮಾಡ್ತಿದೆ. ಯಾವ ರೀತಿ ವರ್ಗಾವಣೆಯಲ್ಲಿ ಅವರ ಕೋಡ್ಗಳು ಹೇಳ್ತಾ ಇದ್ರು, ಹಾಗಾಗಿ ಅವರು ಸೂಪರ್ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸಚಿವರುಗಳೇ ಬೇಸತ್ತಿದ್ದಾರೆ. ಇನ್ನು ಮಾಧ್ಯಮಗಳಲ್ಲಿ ಯತೀಂದ್ರ ಹಾಗೂ ಜಾರ್ಜ್ ಬಗ್ಗೆ ಸುದ್ದಿ ವರದಿಯಾಗ್ತಿದ್ದಂತೆ ವಿಪಕ್ಷಗಳು ಅಲರ್ಟ್ ಆದವು. ಈ ಬಗ್ಗೆ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ. ಆಗ ಎದ್ದು ನಿಂತ ಕೆಜೆ ಜಾರ್ಜ್ ತಾವು ರಾಜೀನಾಮೆ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ರು. ಇದರ ಜೊತೆಗೆ ತಾವು ಸಿಎಂ ಸಿದ್ದರಾಮಯ್ಯರ ಬೆಂಬಲಿಗ ಅನ್ನೋ ಮಾತನ್ನ ಒತ್ತಿ ಒತ್ತಿ ಹೇಳಿದ್ರು. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವುದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೆ, ಉಲ್ಲೇಖ ಮಾಡ್ತಾ ಇದ್ದೀನಿ. ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ವಿಧಾನಸಭೆಯೊಳಗೆ ಮಾತ್ರವಲ್ಲ, ಹೊರಗೂ ಕೂಡ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು. ಯತೀಂದ್ರ ಹಸ್ತಕ್ಷೇಪ ಮಾಡಿದ್ರಾ ಅನ್ನೋ ಪ್ರಶ್ನೆಗೆ ಇಲ್ಲ ಅಂತ ಹೇಳಿ ಸಿಎಂ ಪುತ್ರನ ಗುಣಗಾನ ಮಾಡಿದ್ರು. ಈಗಾಗಲೇ ಹೇಳಿದ್ದೀನಿ, ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಈಗ ಕೇಳಿ, ಒಬ್ಬರು ಮಿನಿಸ್ಟ್ರಿ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರಾ? ಕೊಡಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಜಾರ್ಜ್ ಮಾತಿಗೆ ಧ್ವನಿಗೂಡಿಸಿದ್ರು. ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರು. ಮತ್ತೊಂದು ಕಡೆ ಸಿಎಂ ಕಾನೂನು ಸಲಹೆಗಾರ ಪುನಣ್ಣ ಸಿದ್ದು ಹಾಗೂ ಜಾರ್ಜ್ ನಡುವಿನ ಸಂಬಂಧವನ್ನ ನೆನಪಿಸಿದ್ರು. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಯಾವ ಕಾರಣಕ್ಕೂ ಕೂಡ ಇದು ಸತ್ಯದ ವಿಚಾರ ಅಲ್ಲ. ಮತ್ತು ಮುಖ್ಯಮಂತ್ರಿಗಳು ಬಹಳ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೆ. ಬಹಳ ಆತ್ಮೀಯರಾಗಿ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಜೊತೆಯಲ್ಲೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನೊಳಗೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಆಗಾಗ್ಗೆ ಬಯಲಾಗ್ತಾನೇ ಇದೆ. ಸಿಎಂ ಕುರ್ಚಿ ಸುತ್ತಲಿನ ಚರ್ಚೆ, ನಾಯಕರ ನಡುವಿನ ಭಿನ್ನ ಅಭಿಪ್ರಾಯಗಳು ಇದಕ್ಕೆ ತುಪ್ಪ ಸುರಿಯುತ್ತಿವೆ. ಈ ಮಧ್ಯೆ ಯತೀಂದ್ರ ಇಲಾಖೆ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಹರೀಶ್, ಪ್ರಸನ್ನ ಗಂಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು.